ಇವತ್ತು ಏನು ನಮ್ಮ 17ನೇ ಬಜೆಟ್ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಅಂಗವಾಗಿ ನಾವು ಇವತ್ತೆಲ್ಲ ಮಹಿಳೆಯರು ಮಹಿಳಾ ಕಾಂಗ್ರೆಸ್ ಬಿಜಾಪುರ ಜಿಲ್ಲೆ ವತಿಯಿಂದ ನಾವು ಇವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಮಾಧ್ಯಮ ಮಿತ್ರರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಇದೊಂದು ಬಜೆಟ್ ನೀಡುವ ಮುಖಾಂತರ ಕರ್ನಾಟಕಕ್ಕೆ ಒಂದು ಹೊಸ ಮೆರುಗನ್ನು ತಂದ್ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಏನಪ್ಪಾ ಅಂದ್ರ ವಿಶೇಷ ಅಂದ್ರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದೇ ಜಾತಿಗೆ ಮೀಸಲಾದಂತವರಲ್ಲ, ಎಲ್ಲಾ ಜಾತಿಗೂ ಸರಿ ಸಮಾನವಾಗಿ ಏನ್ ಕೊಡ್ಬೇಕು ಬಜೆಟ್ ನಲ್ಲಿ ಅವರಿಗೆ ಅನುಕೂಲಗಳನ್ನ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಪ್ಪ ಅಂದ್ರ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶಗಳು ಕೊಟ್ಟಿದ್ದಾರೆ. ಇದೇನು ಗ್ಯಾರಂಟಿ ಯೋಜನೆ ಜೊತೆಗೂ ಕೂಡ ವರ್ಷಕ್ಕೆ 2 ಸೀರೆಗಳನ್ನ ಕೊಡುವಂತ ಒಂದು ರೀತಿಯಲ್ಲಿ ಇದೊಂದು ಸರ್ಕಾರದಲ್ಲಿ ಒಂದು ಮೆಚ್ಚುಗೆ ಪಾತ್ರ ವಹಿಸಿಕೊಂಡಿದ್ದಾರೆ. ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಸರ್ಕಾರ ಮತ್ತೊಂದು ಸರ್ತಿ ಸಾಬೀತಾಗಿದೆ. ಯಾಕಪ್ಪ ಅಂದ್ರ ಹಿಂದೆ ಇಂದಿರಾ ಗಾಂಧಿ ಅವರು ಆಳುವಂತ ಸಮಯದಲ್ಲಿ ಬಡವರಿಗೆ ಅಂತೇಳಿ 2 ಸೀರೆ ಕೊಡ್ತಿದ್ರು ಅವರು ಕೂಡ ರೇಷನ್ ನಲ್ಲಿ. ಅದೇ ರೀತಿ ಅದೇ ಒಂದು ತತ್ವ ಸಿದ್ಧಾಂತನ ಒಂದು ಉಳಿಸ್ಕೊಂಡು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗ ಅದೇ ರೀತಿ ಮಾಡ್ತಾ ಇದ್ದಾರೆ. ಪ್ರಜೆಗಳಿಗೆ ನಡೆಸಲ್ಪಡುವುದೇ ಸರ್ಕಾರ ಅಂತೇಳಿ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂತ ಒಂದು ಸಂದರ್ಭದಲ್ಲಿ ಅದನ್ನ ಅವ್ರು ಓದಿ ಅವ್ರೊಬ್ರು ಲಾಯರ್ ಆಗಿದ್ದಂತವ್ರು ಈಗ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಒಂದು ಅವ್ರ ಸಿದ್ಧಾಂತಗಳನ್ನ ಅವ್ರು ಅಳವಡಿಸಿಕೊಂಡು ಕೊಂಡಿರುವುದರಿಂದ ಇವತ್ತೇನಾಗಿದೆ ಬಡವರ ಪಾಲಿಗೆ ನಮ್ಗೆ ಒಂದು ನ್ಯಾಯ ಸಿಕ್ಕಂತಹ ಒಂದು ಬಜೆಟ್ ಅಂತ ನಾವು ತಿಳ್ಕೊಬಹುದು. ಎರಡನೇದೇನು ಈಗ ರೈತರಿಗೆ 70 ಲಕ್ಷ ರೈತರಿಗೆ 1,000 ಕೋಟಿ ಅದನ್ನ ಜೀರೋ ಅಂದ್ರೆ 0% ಅಲ್ಲಿ ಅವರಿಗೆ ಅಮೌಂಟ್ ಕೊಡೋದು, ಬಡ್ಡಿಗೆ ಇಂಟ್ರೆಸ್ಟ್ ಬಿನಾ ಇಂಟ್ರೆಸ್ಟ್ ಇಂದ ಅವರಿಗೆ ಅಮೌಂಟ್ ಕೊಡುವಂತ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಆಮೇಲೆ ಏನು ಮಕ್ಕಳು ಈಗಿನ ವಾತಾವರಣದಲ್ಲಿ 17 ವಾರದಲ್ಲಿ ಅನ್ನೋ ಉದ್ದೇಶಕ್ಕ ಸೋಷಿಯಲ್ ಮೀಡಿಯಾ 16 ವಯಸ್ಸಿನಿಂದ ಇರುವಂತಹ ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇಡುವಂತಹ ಒಂದು ಯೋಜನೆ ಕೂಡ ನಮ್ಮ ಸರ್ಕಾರ ಈ ಒಂದು ಬಜೆಟ್ ನಲ್ಲಿ ಮಂಡಿಸಿದೆ. ಯಾಕಪ್ಪ ಅಂದ್ರ ಮಕ್ಕಳು ಮುಂದಿನ ನಮ್ಮ ದೇಶದ ಆಸ್ತಿ ಆಗ್ಬೇಕಾಗಿದೆ, ಅದು ನಾಸ್ತಿ ಆಗ್ಬಾರ್ದು ಅಂತ ಹೇಳಿ ಅನ್ನೋ ಉದ್ದೇಶಕ್ಕ ಇದೊಂದು ಸರ್ಕಾರದಲ್ಲಿ ಬಹಳ ಮಹತ್ವಪೂರ್ಣವಾದಂತಹ ಅದು ಒಂದು ಬಜೆಟ್ ಅಂತ ನಾವ್ ಹೇಳ್ಬೋದು. ಮತ್ತೆ ಅದೇ ರೀತಿ ಈಗ ಬಸವಣ್ಣನವರ ಒಂದು ಜನ್ಮದ ಇದ್ರ ಸಲುವಾಗಿ ಏನೋ ಅವರ ಒಂದು ಸ್ಥಾಪನೆಯ ಸಲುವಾಗಿ 25 ಎಕರೆ ಹೊಲಗಳನ್ನ ಇರ್ತಕ್ಕಂಥದ್ದು ಒಂದು ನಮ್ಮ MB ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಇದು ಒಂದು ನಮಗೆ ರೀತಿಯಲ್ಲಿ ದೊಡ್ಡ ಕೊಡುಗೆ ಆಗಿದೆ ಅಂತ ನಾವು. ಅದೇ ರೀತಿ ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನಿಗಮದಿಂದ ಏನು ಈ ಕಲಬುರಗಿ, ಬಿಜಾಪುರ, ಕೋಲಾರ ಎಲ್ಲ ಕಡೆ ಒಂದು ಶಾಲೆಗಳು ಎಲ್ಲ ವಸತಿ ಶಾಲೆಗಳು ಇತ್ತು. ಆದ್ರೆ CBSE ಪಠ್ಯ ಪುಸ್ತಕಗಳು ಇದ್ದಿದ್ದಿಲ್ಲ. ಅದನ್ನು ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಬಜೆಟ್ ನಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ. ಅದೇ ರೀತಿ ಮತ್ತೆ ಹೇಳ್ಬೇಕಪ್ಪ ಅಂದ್ರ ಪೊಲೀಸ್ ಠಾಣೆಗಳು ನಮ್ಮ ಬಿಜಾಪುರ 2 ಪೊಲೀಸ್ ಠಾಣೆಗಳು ಸಿಕ್ಕಿದ್ರು. ಕರ್ನಾಟಕದಲ್ಲಿ 12 ಹೊಸ ಪೊಲೀಸ್ ಠಾಣೆಗಳನ್ನು ಆರಂಭಿಸಿದ್ರು ಬಜೆಟ್ ನಲ್ಲಿ. ಅದನ್ನು ಕೂಡ ಒಂದು ಇದು ಬಜೆಟ್ ನಲ್ಲಿ ನಮ್ಗೆ ಅವಶ್ಯವಾದಂತದ್ದು. ನ್ಯಾಯ ಮಾಡತ್ತೀವಿ ಸರ್ಕಾರ ರಿಯಾಕ್ಷನ್ ಎಲ್ಲ ಪಡ್ತಾವ. ಈಗ ಹೊಸದ ಏನ್ ಹೇಳ್ಬೇಕು ಯಾವ ಅವಕಾಶ ಯಾವ ತರ ನಾವ್ ಏನ್ ಕೆಲಸ ಮಾಡ್ತೀವಿ, ಏನ್ ಪ್ರೋಗ್ರಾಮ್ ತಗೊಂಡಿವಿ ಅದು ಹೇಳ್ಬೇಕು. ಈಗ ನಾವು ಹೇಳ್ಬೇಕಂದ್ರೆ ಸರಿ ನಮ್ಗೆ ಎಲ್ಲಾರ್ದು ಸಪೋರ್ಟ್ ಇದೆ, ಎಲ್ಲಾ ಕಾಸ್ಟ್ ಕಡೆಯಿಂದನೂ ನಮ್ಗೆ ಸಪೋರ್ಟ್ ಇದೆ. ಆಮೇಲೆ ನಾಯಕರ ಕಡೆಯಿಂದನೂ ಸಪೋರ್ಟ್ ಇದೆ, MLA ಮಿನಿಸ್ಟರ್ ಕಡೆಯಿಂದ ಸಪೋರ್ಟ್ ಇದೆ, ಮಾಧ್ಯಮದವ್ರು ಮೊದಲು ನಮಗ್ ಸಪೋರ್ಟ್ ಇದೆ. ಯಾಕಪ್ಪ ಅಂದ್ರೆ ಎಲ್ಲಿ ನಾವು ಒಂದ್ ಹೆಜ್ಜೆ ತಪ್ಪಿರ್ತೀವಿ ಅಲ್ಲಿ ನೀವು ಎಚ್ಚೆತ್ಕೊಳ್ರಿ ಅಂತ ಹೇಳಿ ನಮ್ಗೆಲ್ಲ ಅಣ್ತಂಬ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ನಾವು ಮಾಡ್ತಾ ಇದೀವಿ. ಪ್ರತಿ ಒಂದ್ ಹೆಣ್ಮಗಳನ್ನ ಹೊರಗ್ ಬರ್ಲಾರ್ದವ್ರನ್ನು ಕೂಡ ಕರ್ದ್ಬಿಟ್ಟು ನಾವ್ ಸಂಘಟನೆಗೆ ಬರ್ರಿ, ಯಾಕಂದ್ರ ನೀವು ಒಳಗ್ ಕುತ್ಕೊಂಡ್ರೆ ನಮ್ಗೇನು
ಈಗ ನಿಮ್ಗೆ ಈಗಿನ ಜನರೇಷನ್ ಅಲ್ಲಿ ರಾಜಕೀಯವಾಗಿ ಏನೇನದ ಏನ್ ನಡೀತದ ಅನ್ನೋದು ನೀವೆಲ್ಲರೂ ತಿಳ್ಕೊಳ್ಳಿ ಅಂತೇಳಿ ಅನ್ನೋ ಉದ್ದೇಶಕ್ಕ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ವಿ. ಸಂಘಟನೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿಂದ ಇಂದಿರಾ ಗಾಂಧಿ ಅವರು ಯಾವ ರೀತಿ ಆಡಳಿತ ನಡೆಸಿದ್ರು ಅದೇ ರೀತಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ರೀತಿ ಆಡಳಿತ ನಡೆಸ್ಲಕತ್ತಾರ. ನೀವು ಬಂದು ಅದನ್ನ ಉಪಯೋಗ ತಗೊಳ್ರಿ, ಅಲ್ಲಿ ಮನ್ಯಾಗ ಕೂತ್ಕೊಂಡ್ರಿ ಏನು ಗೊತ್ತಾಗಂಗಿಲ್ಲ, ನಿಮಗ ಸರ್ಕಾರದೊಳಗೆ ಏನೇನ್ ಯೋಜನೆಗಳು ಅದಾವ ಅನ್ನೋದು ಒಂದು ಮಾಹಿತಿ ತಿಳ್ಕೊಳ್ರಿ, ಅದೇ ರೀತಿ ಮನೆಗೆ ಅನುಕೂಲ ಮಾಡ್ಕೋರಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಹೊರಗೆ ಸಂಘಟನೆ ಮಾಡುವಲ್ಲಿ ನಾವು ಯಶಸ್ವಿ ಆಗ್ಲಕತ್ತೀವಿ. ಖಂಡಿತ ಖಂಡಿತ. ಯಾಕಪ್ಪ ಅಂದ್ರ ಕೊಟ್ಟು ಮಾತಂತೆ ನಡೆಯುವಂತ ಸರ್ಕಾರ ನಮ್ದು ಕಾಂಗ್ರೆಸ್ ಸರ್ಕಾರ. 2 ದಿನ ಹೆಚ್ಚ ಕಮ್ಮಿ ಆಗಿರ್ಬೋದು, ಬಟ್ ಯಾವ ಯೋಜನೆಗಳನ್ನು ನಿಲ್ಸಿಲ್ಲ. ಅವ್ರು ಕೊಟ್ಟು ಮಾತಿಗೆ ನಡ್ಕೊಂಡಿದ್ದಾರೆ. ಹಿಂದೆ ಬಿಜೆಪಿ ಅವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಭರವಸೆ ಅಂತೂ ಕೊಟ್ಟಿಲ್ಲ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಭರವಸೆ ಏನ್ ಕೊಟ್ಟಿದ್ದಾರೆ ಅದನ್ನ ಈಡೇರಿಸ್ತಾರೆ. ನಾವು ನಾಳೆ ಅಂತ ಇಟ್ಕೊಂಡಿದ್ದೀವಿ ಸರ್, ಬಟ್ ಈ 2-3 ದಿನದಲ್ಲಿ ನಮ್ದು ಡೇಟ್ ಇದೆ. ಆ ಡೇಟ್ ಅನ್ನ ನಾವು ಫಿಕ್ಸ್ ಮಾಡ್ಕೊಂಡು ಒಂದ್ ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ಗ್ಯಾರಂಟಿ ತಗೊಂಡಿದ್ದಾರೆ. ಅದೇ ರೀತಿ ಮತ್ ಮಹಿಳೆಯರಿಗೆ ಏನೇನ್ ಅನುಕೂಲಗಳು ಬೇಕು, ಆಮೇಲೆ ಮಹಿಳೆಯರು ಯಾವ ವಿಷಯದಲ್ಲಿ ನಿಂತದಾರ ಅವ್ರು ಸ್ವಲ್ಪ ಡೆವಲಪ್ಮೆಂಟ್ ಮಾಡುವಲ್ಲಿ ನಾವು ಒಂದ್ ಸ್ವಲ್ಪ ಪಾತ್ರ ವಹಿಸ್ಬೇಕಂತ ಅನ್ಕೊಂಡಿದೀವಿ. ಮಳೆ ದಿನಾಚರಣೆ ಯಾವ ರೀತಿಯಪ್ಪ ಅಂದ್ರೆ ಯಾರು ಸಬಲರ ಇದಾರೆ, ವಿಧವೆ, ಹ್ಯಾಂಡಿಕ್ಯಾಪ್ಸ್, ಈ ತರ ಯಾರು ಅವರು ಅನಾನುಕೂಲತೆ ಇರುವಂತ ನಮ್ಮ ಮಹಿಳೆಯರನ್ನ ಕರೆಸಿ ಅವ್ರನ್ನ ಅವ್ರದೇ ಆದಂತದ್ದು ಒಂದು ರೀತಿಯಲ್ಲಿ ನಾವು ಅವ್ರನ್ನ ಕಷ್ಟ ಸುಖಗಳನ್ನ ಆಲಿಸುವಂತ ಒಂದು ದಿನ ಇಟ್ಕೊಂಡು ಅವತ್ತು ಮಹಿಳಾ ದಿನಾಚರಣೆ ಅಂದ್ರೆ ಅವ್ರು ನಮ್ ಜೊತೆ ಅವ್ರಿಗೆ ಏನು ಕೊರತೆ ಇಲ್ಲ, ನಾವು ನಿಮ್ ಜೊತೆ ಅದೀವಿ ಅನ್ನೋದೊಂದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ಬೇಕಂತ ಅನ್ಕೊಂಡು ಪ್ರತಿಯೊಬ್ಬ ಜಿಲ್ಲೆ ಅನ್ನೋಕಿನ ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಒಳ್ಳೆ ಬಂಪರ್ ಬಹುಮಾನನೇ ಇದ್ದಂಗಿದೆ. ಮೋಸ್ಟ್ಲಿ ನಮ್ ಬಿಜಾಪುರದಲ್ಲಿ ಏನಪ್ಪಾ ಅಂದ್ರ ಬಸವನಹಳ್ಳಿಯಲ್ಲಿ ಇರುವಂತ ನಮಗೆಲ್ಲರಿಗೂ ಕೂಡ ನಾವೆಲ್ಲರೂ ಹುಟ್ಟಿರೋದೇ ಧನ್ಯ ಅಂತ ನಾವು ಒಂದು ಬಂಪರ್ ಅನ್ಕೊಂಡಿವಿ. ಅದೆಲ್ಲ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯ ನಾಯಕರುಗಳು ಅದನ್ನ ಆಲಿಸಿ ಅದನ್ನ ಕ್ಲಿಯರ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅವರು ರೂಪುರೇಷೆಗಳು ಏನ್ ಹಾಕೊಂಡಿದಾರೋ ಅವ್ರು ರಾಜ್ಯ ನಾಯಕರುಗಳಿಗೂ ಬಜೆಟ್ ಒಳಗೆ ಯಾವ ರೀತಿ ಮಾಡ್ಬೇಕಂತ ಚರ್ಚೆ ಮಾಡಿ ಇದನ್ನ ಮಾಡಿರ್ತಾರೆ. ಮುಂದಿನ ದಿನದೊಳಗೆ ನಾಯಕರೊಂದಿಗೆ ಮಾತಾಡ್ಕೊಂಡು